ಹಲೋ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಮ್ಯಾಥ್ಸ್ ಮಾಸ್ಟರ್ ಕ್ಲಾಸ್. ಈಗಾಗಲೇ ನಾವು ಹಿಂದಿನ ಒಂದು ವಿಡಿಯೋದಲ್ಲಿ ರಚನೆಗಳ ಬಗ್ಗೆ ಅಭ್ಯಾಸವನ್ನು ಮಾಡಿದ್ದೀವಿ. ಆ ಒಂದು ರಚನೆಗಳ ಒಂದು ಅಭ್ಯಾಸದಲ್ಲಿ ರೇಖೆಯನ್ನು ಕೊಟ್ಟಾಗ ನಿಗದಿತ ಒಂದು ಅನುಪಾತದಲ್ಲಿ ಯಾವ ರೀತಿ ವಿಭಾಗಿಸಬೇಕು ಅನ್ನೋದನ್ನು ನಾವು ನೋಡಿದ್ದೀವಿ. ಇವತ್ತಿನ ದಿನ ರಚನೆಯ ಮುಂದುವರೆದಂತಹ ಭಾಗ ಸಮಾಂತರ ತ್ರಿಭುಜಗಳನ್ನು ಸಮರೂಪ ತ್ರಿಭುಜಗಳನ್ನು ನಾವು ಯಾವ ರೀತಿ ರಚಿಸಬೇಕು ಅನ್ನೋದನ್ನು ನೋಡೋಣ. ಸಮರೂಪ ತ್ರಿಭುಜಗಳನ್ನು ರಚಿಸಬೇಕಾದರೆ ನಿಗದಿತ ಒಂದು ಅಳತೆಯನ್ನು ಕೊಟ್ಟಿರ್ತಾರೆ. ಆ ಅಳತೆಯ ಒಂದು ತ್ರಿಭುಜವನ್ನು ರಚಿಸಿ ಆ ಕೊಟ್ಟಿರುವಂತಹ ಅನುಪಾತದ ಆಧಾರದ ಮೇಲೆ ಸಮರೂಪ ತ್ರಿಭುಜಗಳನ್ನು ರಚಿಸಬೇಕು. ಇಲ್ಲಿ ಎರಡು ಫ್ಯಾಕ್ಟರ್ಸ್ ಬರ್ತವೆ. ಅದನ್ನು ನಾನು ಮೊದಲಿಗೆ ನಿಮಗೆ ಕ್ಲಿಯರ್ ಮಾಡ್ತಾ ಇದ್ದೀನಿ. ಏನು ಅಂತಂದರೆ, ಛೇದ ದೊಡ್ಡದಿದ್ದಾಗ, ಉದಾಹರಣೆಗೆ ಒಂದು 2:3 ಇರುವಂತೆಯೇ ಒಂದು ಸಮರೂಪ ತ್ರಿಭುಜವನ್ನು ರಚಿಸಿ ಅಂತ ಹೇಳ್ತಾರೆ. ಒಂದು ಅಳತೆಯನ್ನು ಕೊಟ್ಟಿರ್ತಾರೆ, ABBCCA ಈ 3 ಬಾಹುಗಳ ಅಳತೆಯ ಒಂದು ತ್ರಿಭುಜವನ್ನು ರಚಿಸಿ 2:3 ಇರುವಂತೆ ಒಂದು ಸಮರೂಪ ತ್ರಿಭುಜವನ್ನು ರಚಿಸಿ ಅಂಥೇಳಿ. ನೀವಿಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಏನಪ್ಪ ಅಂತಂದರೆ, ಇಲ್ಲಿ ಅಂಶ ಮತ್ತು ಛೇದಗಳಲ್ಲಿ ಯಾವುದು ದೊಡ್ಡದಿದೆ. 2:3 ಅಂದಾಗ ಛೇದ ದೊಡ್ಡದಿದೆ. ಛೇದ ದೊಡ್ಡದಿದ್ದಾಗ ನಮ್ಮ ಮೂಲ ತ್ರಿಭುಜ ಏನಾಗುತ್ತೆಪ್ಪ ಅಂತಂದರೆ ಅದು ಹೊರಗಡೆ ಇರ್ತದೆ. ಹೊಸದಾಗಿ ರಚನೆಯಾಗುವಂಥ ತ್ರಿಭುಜ ಏನಾಗುತ್ತೆ, ಒಳಗಡೆ ಬರುತ್ತೆ. ಅದು ಯಾವ ರೀತಿ ಬರ್ತದೆ ಅನ್ನೋದನ್ನು ನಾನು ಈಗ ಒಂದು ಎಕ್ಸಾಂಪಲಲ್ಲಿ ನಿಮಗೆ ಬಿಡಿಸಿ ತಿಳಿಸ್ತಾ ಇದ್ದೇನೆ. ಈಗ ಒಂದು ಸಮಸ್ಯೆ ಏನಿದೆಯಪ್ಪ ಅಂತಂದರೆ, 4 ಸೆಂಟಿಮೀಟರ್, 5 ಸೆಂಟಿಮೀಟರ್ ಮತ್ತು 6 ಸೆಂಟಿಮೀಟರ್ ಇರುವಂತಹ ಒಂದು ತ್ರಿಭುಜವನ್ನು ರಚಿಸಿ ಈ ತ್ರಿಭುಜಕ್ಕೆ ಸಮರೂಪವಾಗಿರ್ತಕ್ಕಂಥ ತ್ರಿಭುಜ ಅಂದರೆ 2:3 ರಲ್ಲಿ ಇರುವಂತಹ ಒಂದು ಸಮರೂಪ ತ್ರಿಭುಜವನ್ನು ರಚಿಸಬೇಕು ಅಂತ ಹೇಳ್ತಿದ್ದಾರೆ. ಪ್ರಶ್ನೆ ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ. ಒಂದು ತ್ರಿಭುಜವನ್ನು ರಚಿಸಬೇಕು. ತ್ರಿಭುಜದ ಬಾಹುಗಳ ಅಳತೆ 4, 5, 6 ಸೆಂಟಿಮೀಟರ್. 3 ಬಾಹುಗಳ ಅಳತೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸಮರೂಪವಾಗಿರ್ತಕ್ಕಂಥ ತ್ರಿಭುಜ 2:3 2:3 ರೇಷಿಯೋಲ್ಲಿ ಇರುವಂತಹ ಇನ್ನೊಂದು ಸಮರೂಪ ತ್ರಿಭುಜವನ್ನು ರಚಿಸಬೇಕಾಗಿದೆ. ಹಾಗಿದ್ರೆ ನಾವು ಮೊಟ್ಟ ಮೊದಲಿಗೆ 4 ಸೆಂಟಿಮೀಟರ್, 5 ಸೆಂಟಿಮೀಟರ್ ಮತ್ತು 6 ಸೆಂಟಿಮೀಟರ್ ಇರುವಂಥ ಒಂದು ತ್ರಿಭುಜವನ್ನು ರಚನೆ ಮಾಡಿಕೊಳ್ಬೇಕು. ಇಲ್ಲಿಗೆ ಮೊದಲಿಗೆ ಪಾದ 6 ಸೆಂಟಿಮೀಟರ್ ಇರುವಂತೆ ನಾನು ಒಂದು ತ್ರಿಭುಜದ ಪಾದವನ್ನು ಎಳಿತಾ ಇದ್ದೀನಿ. ಸೆಂಟಿಮೀಟರ್ ಅಂತೇಳಿ ತೆಗೆದುಕೊಳ್ತಾ ಇದ್ದೀನಿ. ಇವಾಗ ನೋಡಿ, ಇಲ್ಲಿ 6 ಸೆಂಟಿಮೀಟರ್ ಇರುವಂತಹ ಒಂದು ಪಾದದ ತ್ರಿಭುಜ ಅಳತೆಯನ್ನು ನಾವು ಸರಿಯಾಗಿ ಮಾರ್ಕ್ ಮಾಡಿಕೊಳ್ಬೇಕು. ನಾನು ಇವಾಗ ಇಲ್ಲಿ ಪೆನ್ನನ್ನು ಉಪಯೋಗಿಸ್ತಾ ಇದ್ದೀನಿ. ಪರೀಕ್ಷೆಯಲ್ಲಿ ನೀವು ದಯವಿಟ್ಟು ಪೆನ್ಸಿಲನ್ನು ಉಪಯೋಗಿಸಬೇಕು. ಯಾಕಪ್ಪ ಅಂತಂದರೆ ಇದು ನಿಮಗೆ ಕ್ಲಿಯರ್ ಆಗಿ ಕಾಣಲಿ ಅನ್ನುವಂಥ ಒಂದು ಉದ್ದೇಶದಿಂದ ನಾನು ಪೆನ್ನನ್ನು ಬಳಸ್ತಾ ಇದ್ದೀನಿ. 6 ಸೆಂಟಿಮೀಟರ್ ಇರತಕ್ಕಂಥ ಒಂದು ಪಾದ. ಇನ್ನು 4 ಸೆಂಟಿಮೀಟರ್ ಮತ್ತು 5 ಸೆಂಟಿಮೀಟರ್. 4 ಸೆಂಟಿಮೀಟರ್ ಅಳತೆಯನ್ನು ನಾವು ಕೈವಾರದ ಸಹಾಯದಿಂದ, ಕಂಪಾಸ್ನ ಸಹಾಯದಿಂದ ಮೆಜರ್ಮೆಂಟ್ ಮಾಡ್ಕೊಳ್ತಾ ಇದ್ದೀವಿ. ಸರಿಯಾಗಿ 4 ಸೆಂಟಿಮೀಟರ್. ದಿಸ್ ಈಸ್ 4 ಸೆಂಟಿಮೀಟರ್. ಈ ಬಿಂದುವಿನ ಮೇಲೆ ಇಟ್ಕೊಂಡು ಒಂದು ಕಂಸವನ್ನು ಎಳಿತಾ ಇದ್ದೀನಿ. 4 ಸೆಂಟಿಮೀಟರ್ ಇರ್ತಕ್ಕಂಥ ಒಂದು ಕಂಸ. ಅದೇ ರೀತಿಯಾಗಿ 5 ಸೆಂಟಿಮೀಟರ್ ಅಂದರೆ 5 ಸೆಂಟಿಮೀಟರ್ ಅಳತೆಯನ್ನು ಮೆಜರ್ಮೆಂಟ್ ಮಾಡಿಕೊಂಡು ಸಿ ಬಿಂದುವಿನ ಮೇಲೆ ಇಟ್ಕೊಂಡು ಅಥವಾ ಇಲ್ಲಿರ್ತಕ್ಕಂಥ ಬಿಂದುವಿನ ಮೇಲೆ ಇಟ್ಕೊಂಡು ಮಾರ್ಕ್ ಮಾಡ್ತೀವಿ. ಎರಡೂ ಕಂಸಗಳು ಪರಸ್ಪರ ಒಂದು ಬಿಂದುವಿನಲ್ಲಿ ಸಂಧಿಸ್ತಾ ಇದ್ದಾವೆ ಅಥವಾ ಕತ್ತರಿಸ್ತಾ ಇದ್ದಾವೆ. ಇವಾಗ ಈ ಬಿಂದುಗಳನ್ನು ನಾವೇನು ಮಾಡೋಣಪ್ಪ ಅಂತಂದರೆ ಸೇರಿಸೋಣ. ಇದು 4 ಸೆಂಟಿಮೀಟರ್ ರೇಖೆ, ಇದು 5 ಸೆಂಟಿಮೀಟರ್ ರೇಖೆ. ಇಲ್ಲಿ ನೋಡಿ, ಇದು A, B ಮತ್ತು C ಅನ್ನುವಂಥ ಒಂದು ತ್ರಿಭುಜವನ್ನು ರಚಿಸಿದ್ದೀವಿ. ಇವಾಗ ಪ್ರಶ್ನೆ ಏನು ಹೇಳ್ತದಪ್ಪ ಅಂದರೆ, ಈ ಒಂದು ತ್ರಿಭುಜಕ್ಕೆ 2:3 2:3 ರೇಷಿಯೋದಲ್ಲಿ ಅಥವಾ 2:3 ರೇಷಿಯೋದಲ್ಲಿ ಇರುವಂತೆ ಒಂದು ಸಮರೂಪ ತ್ರಿಭುಜವನ್ನು ರಚಿಸಬೇಕು. 2:3ರಲ್ಲಿ ಉಂಟಾಗುವಂತೆ ಒಂದು ಸಮರೂಪ ತ್ರಿಭುಜವನ್ನು ರಚಿಸಬೇಕು. ಇಲ್ಲಿ ಛೇದ ಏನಿದೆಪ್ಪ ಅಂತಂದರೆ 3 ಇದೆ, ಅಥವಾ ಇಲ್ಲಿ ದೊಡ್ಡದಾಗಿರ್ತಕ್ಕಂಥ ಸಂಖ್ಯೆ ಯಾವುದಿದೆ, 3 ಇದೆ. ಇವಾಗ ಏನು ಮಾಡ್ತೀವಪ್ಪ ಅಂದರೆ, ಮೊಟ್ಟ ಮೊದಲಿಗೆ B ಬಿಂದುವಿನಿಂದ ಇಲ್ಲಿ ಒಂದು ಕಿರಣವನ್ನು ಎಳಿತೀವಿ. ನಾವು ರೇಖೆಯನ್ನು ಸಮಾನುಪಾತದಲ್ಲಿ ವಿಭಾಗಿಸುವಾಗ ಅಥವಾ ರೇಖೆಯನ್ನು ಕೊಟ್ಟಿರ್ತಕ್ಕಂಥ ಅನುಪಾತದಲ್ಲಿ ವಿಭಾಗಿಸುವಾಗ ಯಾವ ರೀತಿ ಪ್ರೊಸೀಜರ್ ಮಾಡಿದಿಲ್ಲ, ಸೇಮ್ ಪ್ರೊಸೀಜರ್ನ ಫಾಲೋ ಮಾಡ್ತೀವಿ. ಆದರೆ ಅಲ್ಲಿ 2:3 ಕೂಡಿಸ್ತೀವಿ. 2, 3 ಕೂಡಿಸಿ 5 ಸಮಭಾಗಗಳನ್ನು ಮಾಡ್ಕೊಳ್ತೀವಿ. ಆದರೆ ಇಲ್ಲಿ
ನಾವು ಈ ಎರಡೂ ಅಂಶಗಳಲ್ಲಿ ಅಂದರೆ ಅಂಶ ಮತ್ತು ಛೇದಗಳಲ್ಲಿ ಇರ್ತಕ್ಕಂತಹ ದೊಡ್ಡದಾಗಿರ್ತಕ್ಕಂಥ ಸಂಖ್ಯೆಯನ್ನು ತೆಗೆದುಕೊಂಡು ಅಷ್ಟು ಸಮಭಾಗಗಳನ್ನು ಮಾಡ್ಕೊಳ್ತೀವಿ. ಹಾಗಿದ್ರೆ ಇಲ್ಲಿ 3 ಅನ್ನೋದು ದೊಡ್ಡ ಸಂಖ್ಯೆ ಇದೆ, 3 ಈಸ್ ದ ಬಿಗ್ಗರ್ ನಂಬರ್. ಸೊ ನಾವು ಏನು ಮಾಡ್ತೀನಪ್ಪ ಅಂತಂದರೆ ಒಂದು ನಿಗದಿತ ಅಳತೆಯ ಕೈವಾರದ ಸಹಾಯದ ನಿಗದಿತ ಅಳತೆಯನ್ನು ತೆಗೆದುಕೊಂಡು ಬಿ ಬಿಂದುವಿನ ಮೇಲೆ ಇಟ್ಕೊಂಡು 3 ಕಂಸಗಳನ್ನು ಎಳಿತಾ ಇದ್ದೀನಿ. 1ನೇ ಕಂಸ, ಸಿಕ್ಕಿರುವಂಥ ಬಿಂದುವಿನ ಮೇಲೆ ಇಟ್ಕೊಂಡು 2ನೇ ಕಂಸ, ಅದಾದ ನಂತರ 3ನೇ ಕಂಸ. ಸೊ ನಾನು 3 ಬಿಂದುಗಳನ್ನು ಎಳೆದೆ. ಸೊ ಇವುಗಳಿಗೆ ಹೆಸರನ್ನು ಕೊಡೋಣ. ಸೊ ಬಿ ಆದ ನಂತರ ಇದಕ್ಕೆ ನಾವು B1, ದಿಸ್ ಈಸ್ B2, ದಿಸ್ ಈಸ್ B3. ಸೊ B3ದಿಂದ ಸಿಗೆ ಸೇರಿಸೋಣ. B3ದಿಂದ ಕೊನೆಯ ಬಿಂದುವಿನಿಂದ ನಾವು ಏನು ಮಾಡ್ತೇನಪ್ಪ ಅಂದರೆ ಸಿಗೆ ಸೇರಿಸ್ತಾ ಇದ್ದೀವಿ. ಸೊ ಇಲ್ಲಿ ನೋಡಿ, ಛೇದ ದೊಡ್ಡದಿರೋದ್ರಿಂದ ನಮಗೆ ಉಂಟಾಗಿರುವಂತಹ ತ್ರಿಭುಜ ಹೊರಗಡೆ ಇದೆ. ಇನ್ನು ಹೊಸದಾಗಿ ಏನು ತ್ರಿಭುಜವನ್ನು ನಾವು ರಚನೆ ಮಾಡ್ತೀವಲ್ಲ ಆ ತ್ರಿಭುಜ ಒಳಗಡೆ ಬರುತ್ತೆ. ಅಂದರೆ 2:3 ಅಂದರೆ ಉಂಟಾಗುವಂಥ ಹೊಸ ತ್ರಿಭುಜ ಅದು ಚಿಕ್ಕದಾಗುತ್ತೆ. ಸೊ ಅದು ಒಳಗಡೆ ಬರುತ್ತೆ. ಈ ಒಂದು ಕಾನ್ಸೆಪ್ಟ್ ನಮ್ಗೆ ಗೊತ್ತಿರಬೇಕು. ಅದಕ್ಕೆ ನಾನೇನು ಮಾಡ್ತೀನಪ್ಪ ಅಂದರೆ ಹೊರಗಡೆ ಬಿಂದುವಿನ ಜೊತೆಗೆ ಸೇರಿಸ್ತಾ ಇದ್ದೀನಿ. ಸೊ ಮುಂದಿನ ಇನ್ನೊಂದು ಲೆಕ್ಕದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾವ ರೀತಿ ಬರ್ತದೆ ಏನು ಅನ್ನೋದನ್ನು ನೋಡೋಣ ಅಂತ. ಇವಾಗ ಈ B3Cಗೆ ಒಂದು ಸಮಾಂತರವಾಗಿರ್ತಕ್ಕಂಥ ಸರಳ ರೇಖೆಯನ್ನು ಎಳಿಬೇಕು. ಈ ಪ್ರೊಸೀಜರ್ನ ಈಗಾಗಲೇ ನೀವು ನೋಡಿದಿರಿ ಹಿಂದಿನ ವಿಡಿಯೋದಲ್ಲಿ. ಇದಕ್ಕೆ ಸಂಬಂಧಪಟ್ಟ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಿಡಿಯೋಗಳನ್ನು ಕೂಡ ನಾನು ಕೊಟ್ಟಿದ್ದೀನಿ, ಅದರ ಲಿಂಕನ್ನು. ಸೊ ಈ ಒಂದು ಕಂಸವನ್ನು ಎಳಿತೀವಿ. ಈ ಕಂಸದ ಅಳತೆಯನ್ನು ಬದಲಾಯಿಸದೆ B2 ಮೇಲೆ ಇಟ್ಕೊಂಡು, B2 ಮೇಲೆ ಯಾಕಪ್ಪ ಅಂತಂದರೆ 2:3 ಇರೋದ್ರಿಂದ ಇಲ್ಲಿ B2, ಇಲ್ಲಿ 2 ಇದೆಯಲ್ಲ ಅದಕ್ಕೆ B2. ಓಕೆ, ಸೊ B2 ಮೇಲೆ ಇಟ್ಕೊಂಡು ಅದೇ ಅಳತೆಯ ಮತ್ತೊಂದು ಕಂಸವನ್ನು ಅಳೆಯೋಣ. ಸೊ ಸಿ ಹಿಯರ್, ಇದು ಮತ್ತೊಂದು ಕಂಸ. ಇನ್ನು ಇಲ್ಲಿ ಉಂಟಾಗಿರುವಂತಹ ನಿಖರವಾಗಿರ್ತಕ್ಕಂಥ ಕೋನವನ್ನು ಅಳತೆ ಮಾಡೋಣ. ನಿಖರವಾಗಿರ್ತಕ್ಕಂಥ ಕೋನ, ಎಕ್ಸಾಕ್ಟ್ ಆ್ಯಂಗಲ್ ಅಂತ ಹೇಳ್ತೀವಿ ನಾವು. ಸೊ ಆ ಕೋನವನ್ನು ಇಲ್ಲಿ ಕತ್ತರಿಸಿರ್ತಕ್ಕಂತಹ ರೇಖೆ ಮೇಲೆ ಕತ್ತರಿಸಿರುವಂತಹ ಬಿಂದುವಿನ ಮೇಲೆ ಇಟ್ಕೊಂಡು ಒಂದು ಕಂಸವನ್ನು ಎಳೆಯೋಣ. ಇವಾಗ ಆ್ಯಕ್ಚುಲಿ ಈ ಕಂಸ ಮತ್ತು ಈ ಕಂಸ ಎರಡೂ ಕತ್ತರಿಸಬೇಕು. ಇಲ್ಲಿ ಕತ್ತರಿಸಿಲ್ಲ, ಅದಕ್ಕೆ ಮತ್ತೊಂದು ಸಾರಿ ನಿಮಗೆ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಸೊ ಇವಾಗ ನೋಡಿ, ಇಲ್ಲಿ ಈ ಬಿಂದುವಿನ ಮೇಲೆ ಇಟ್ಕೊಂಡು ಈ ಕಂಸವನ್ನು ಏನು ಎಳಿತೀರಲ್ಲ ಇಲ್ಲಿ, ಇವಾಗ ಈ ಎರಡೂ ಕಂಸಗಳು ಪರಸ್ಪರ ಇಲ್ಲಿ ಈ ಬಿಂದುವಿನಲ್ಲಿ ಕತ್ತರಿಸ್ತಾ ಇರ್ತವೆ. ಸೊ ಇವಾಗ ಈ ಎರಡೂ ಬಿಂದುಗಳನ್ನು ಏನು ಮಾಡೋಣಪ್ಪ ಅಂತಂದ್ರೆ, ಅಂದರೆ B2 ಮತ್ತು ಈ ಕತ್ತರಿಸಿರ್ತಕ್ಕಂಥ ಬಿಂದುಗಳನ್ನು ಪರಸ್ಪರ ಸೇರಿಸೋಣ. ಅಂದರೆ ಇದು B3Cಗೆ ಒಂದು ಸಮಾಂತರವಾಗಿರ್ತಕ್ಕಂತಹ ಸರಳ ರೇಖೆ ನಮಗೆ ಇಲ್ಲಿ ದೊರೀತಾ ಇದೆ. ಸೊ ಈ ಕತ್ತರಿಸಿರ್ತಕ್ಕಂತಹ ಬಿಂದುವಿನ ಮೂಲಕ ಹಾದು ಇವಾಗ ನೋಡಿ ಇಲ್ಲಿ B2C ಡ್ಯಾಶ್ ಅಂತ ಹೇಳ್ತೇನೆ. ಇದಕ್ಕೆ ಏನಂತ ಹೆಸರು ಕೊಡೋಣ, C' ಅಂದರೆ ಇಲ್ಲಿ C ಇದೆ, ಅದಕ್ಕೆ C' ಅಂತ ಹೆಸರು ಕೊಡ್ತಿದ್ವಿ. ಇವಾಗ B3Cಗೆ ಒಂದು ಸಮಾಂತರವಾಗಿರ್ತಕ್ಕಂಥ ಸರಳ ರೇಖೆಯನ್ನು ಎಳೆದ್ವಿ. ಅದೇ ರೀತಿಯಾಗಿ ACಗೆ ಕೂಡ ಒಂದು ಸಮಾಂತರವಾಗಿರ್ತಕ್ಕಂಥ ಸರಳ ರೇಖೆಯನ್ನು ಎಳೆಯಬೇಕು. ಇಲ್ಲೂ ಕೂಡ ಸೇಮ್ ಪ್ರೊಸೀಜರ್ ಇದೆ. ಇಲ್ಲಿ C ಬಿಂದುವಿನ ಮೇಲೆ ಇಟ್ಕೊಂಡು ಒಂದು ಕಂಸವನ್ನು ಎಳೆಯೋಣ. ನಿಮಗೆ ಯಾವ ಅಳತೆ ಬೇಕಲ್ಲ ಆ ಅಳತೆಯ ಒಂದು ಕಂಸವನ್ನು ಎಳಿತೀರಿ. ಆದರೆ ಈ ಕಂಸದ ಅಳತೆಯನ್ನು ಬದಲಾಯಿಸದೆ C' ಮೇಲೆ ಇಟ್ಕೊಂಡು ಮತ್ತೊಂದು ಕಂಸವನ್ನು ಎಳಿತೀರಿ. ಅದು BC ರೇಖೆಯನ್ನು ಕತ್ತರಿಸ್ತದೆ ಈ ಬಿಂದುವಿನಲ್ಲಿ. ಇನ್ನು ನಿಖರವಾಗಿರ್ತಕ್ಕಂಥ ಅಳತೆಯನ್ನು ಕೋನವನ್ನು ಇಲ್ಲಿ ಅಳಿತೀರಿ. C ಬಿಂದುವಿನಲ್ಲಿ ಎಷ್ಟು ಕೋನ ಉಂಟಾಗಿದೆ ಈ ಕೋನವನ್ನು ಅಳೆದುಕೊಂಡು ಅದೇ ಕೋನದ ಅಳತೆಯ ಒಂದು ಕಂಸವನ್ನು ಇಲ್ಲಿ ಎಳಿತೀರಿ. ಅದು ಮೊದಲಿನ ಕಂಸವನ್ನು ಕತ್ತರಿಸ್ತಾ ಇದೆ. ಸೊ ಇವಾಗ ಈ C' ಮತ್ತು ಈ ಬಿಂದು ಇಲ್ಲಿ ಕತ್ತರಿಸಿರ್ತಕ್ಕಂಥ ಬಿಂದು ಇವುಗಳ ಮೂಲಕ ಹಾಯ್ದು ಹೋಗುವಂಥ ಒಂದು ರೇಖೆಯನ್ನು ಎಳಿತೀರಿ. ಅದು ACಗೆ ಸಮಾಂತರವಾಗಿರ್ತಕ್ಕಂತಹ ರೇಖೆಯಾಗಿರ್ತದೆ. ಸೊ ಇವಾಗ ಇಲ್ಲಿ ACಗೆ ಸಮಾಂತರವಾಗಿರ್ತಕ್ಕಂಥ ರೇಖೆ A', C'. ಸೊ ಇವಾಗ ನಮಗೆ ಕೊಟ್ಟಿರುವಂಥ ತ್ರಿಭುಜ ABC, ನಾವು ಹೊಸದಾಗಿ ರಚನೆ ಮಾಡಿರುವಂಥ ತ್ರಿಭುಜ A', B, C'. ಅಂದರೆ ಕೊಟ್ಟಿರುವಂಥ ತ್ರಿಭುಜ ಹೊರಗಡೆ ಇತ್ತು, ನಾವು ರಚನೆ ಮಾಡಿರ್ತಕ್ಕಂಥ ತ್ರಿಭುಜ ಅದು ಒಳಗಡೆ ಬಂತು. ಅಂದರೆ ಅರ್ಥ 2/3, 2/3 ಛೇದ ದೊಡ್ಡದಿದ್ದಾಗ ಹೊಸದಾಗಿ ರಚನೆಯಾಗುವಂಥ ತ್ರಿಭುಜ ಏನಾಗುತ್ತೆ, ಒಳಗಡೆ ಬರುತ್ತೆ. ಛೇದ ಏನಾಗುತ್ತೆ, ದೊಡ್ಡದಿದ್ದಾಗ ಹೊಸದಾಗಿ ರಚನೆಯಾಗುವಂತಹ ತ್ರಿಭುಜ ಒಳಗಡೆ ಬರುತ್ತೆ. ಅದೇ ರೀತಿ ಛೇದ ಚಿಕ್ಕದಿತ್ತಪ್ಪ ಅಂತಂದರೆ ಹೊಸದಾಗಿ ರಚನೆಯಾಗುವಂಥ ತ್ರಿಭುಜ ಅದೇನಾಗುತ್ತೆ, ಹೊರಗಡೆ ಬರುತ್ತೆ. ಅದು ಯಾವ ರೀತಿ ಅನ್ನೋದು ನಾನು ಮುಂದಿನ ಒಂದು ಎಕ್ಸಾಂಪಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇವಾಗ ಇದಕ್ಕೆ ಡಿಸ್ಕ್ರಿಪ್ಷನನ್ನು ಕೊಡೋಣ. ಇಲ್ಲಿ ನೋಡಿ, ತ್ರಿಭುಜ ABC ಮತ್ತು ತ್ರಿಭುಜ A', B, C' ನಲ್ಲಿ ತ್ರಿಭುಜ ABC ಮತ್ತು
ತ್ರಿಭುಜ ಎ ಡ್ಯಾಶ್ ಬಿ ಸಿ ಡ್ಯಾಶ್ನಲ್ಲಿ ಇನ್ ದೀಸ್ ಟು ಟ್ರಯಾಂಗಲ್ಸ್ ಏನಿದೆಪ್ಪ ಅಂದರೆ ಎ ಡ್ಯಾಶ್ ಸಿ ಡ್ಯಾಶ್ ಈಸ್ ಪ್ಯಾರಲಲ್ ಟು ಎ ಸಿ, ಎ ಡ್ಯಾಶ್ ಸಿ ಡ್ಯಾಶ್ ಈಸ್ ಪ್ಯಾರಲಲ್ ಟು ಎ ಸಿ, ಇದು ಇದಕ್ಕೆ ಸಮಾಂತರವಾಗಿದೆ. ಈ ಸಮಾಂತರವಾಗಿದ್ದಾಗ ಇಲ್ಲಿ ಕೋನ ಬಿ ಏನಿದೆಪ್ಪ ಅಂತಂದರೆ ಎರಡೂ ತ್ರಿಭುಜಗಳಿಗೆ ಸಂಬಂಧಪಡ್ತದೆ. ಆ್ಯಂಗಲ್ ಬಿ ಈಸ್ ಈಕ್ವಲ್ ಟು ಆ್ಯಂಗಲ್ ಬಿ ಆ್ಯಂಡ್ ಆ್ಯಂಗಲ್ ಎ ಡ್ಯಾಶ್ ಅಂದರೆ ಬಿ ಎ ಡ್ಯಾಶ್ ಸಿ ಡ್ಯಾಶ್, ಅಥವಾ ಇಲ್ಲಿ ಮೊದಲನೇ ತ್ರಿಭುಜ ತಗೊಳ್ಳೋಣ ಬಿ ಎ ಸಿ, ಆ್ಯಂಗಲ್ ಬಿ ಎ ಸಿ ಮೊದಲನೇ ತ್ರಿಭುಜ, ಇದಕ್ಕೆ ಬಿ ಎ ಡ್ಯಾಶ್ ಸಿ ಡ್ಯಾಶ್ ಈಸ್ ಈಕ್ವಲ್ ಟು ಬಿ ಎ ಡ್ಯಾಶ್ ಸಿ ಡ್ಯಾಶ್. ಸೊ ದಿಸ್ ಆ್ಯಂಗಲ್ ಈಸ್ ಈಕ್ವಲ್ ಟು ದಿಸ್ ಆ್ಯಂಗಲ್. ಯಾಕಪ್ಪ ಅಂತಂದರೆ ಇವೆರಡು ಅನುರೂಪ ಕೋನಗಳು. ಸೊ ಒಂದು ತ್ರಿಭುಜದಲ್ಲಿ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದಿರತಕ್ಕಂಥ ಸರಳ ರೇಖೆಯು ಅಲ್ಲಿ ಅನುರೂಪ ಕೋನಗಳನ್ನು ಉಂಟು ಮಾಡ್ತದೆ. ಅದೇ ರೀತಿಯಾಗಿ ಮುಂದುವರೆದು ಏನು ಮಾಡ್ತದಪ್ಪ ಅಂತಂದರೆ ಉಳಿದೆರಡು ಬಾಹುಗಳನ್ನು ಸಮ ಅನುಪಾತದಲ್ಲಿ ವಿಭಾಗಿಸ್ತದೆ ಅಂತ ನಾವು ಹೇಳ್ತೀವಿ. ಇಲ್ಲಿ ಸಿ ಮತ್ತು ಸಿ ಡ್ಯಾಶ್ ಇವು ಕೂಡ ಅನುರೂಪ ಕೋನಗಳು. ಆ್ಯಂಗಲ್ ಎ ಸಿ ಬಿ ಈಸ್ ಈಕ್ವಲ್ ಟು ಆ್ಯಂಗಲ್ ಎ ಡ್ಯಾಶ್ ಸಿ ಡ್ಯಾಶ್, ಎ ಡ್ಯಾಶ್ ಸಿ ಡ್ಯಾಶ್ ಬಿ. ಸೊ ಇವೆರಡು ಏನಪ್ಪ ಅಂತಂದರೆ ಅನುರೂಪ ಕೋನಗಳು, ಅನುರೂಪ ಕೋನಗಳು. ಇದು ಸಾಮಾನ್ಯ ಕೋನ, ಕಾಮನ್ ಆ್ಯಂಗಲ್ ಅಂತ ಹೇಳ್ತೀವಿ. ಸಾಮಾನ್ಯ ಕೋನ ಎರಡೂ ತ್ರಿಭುಜಗಳಲ್ಲಿ ಸಾಮಾನ್ಯವಾಗಿರ್ತಕ್ಕಂಥ ಕೋನ. ಆದ್ದರಿಂದ ಇವೆರಡು ತ್ರಿಭುಜಗಳೇನಾದಪ್ಪ ಅಂತಂದರೆ ಸಮರೂಪ ತ್ರಿಭುಜಗಳದು. ಎ ಬಿ ಸಿ ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಎ ಡ್ಯಾಶ್ ಬಿ ಸಿ ಡ್ಯಾಶ್. ಸೊ ದೇರ್ ಫಾರ್ ದೀಸ್ ಟು ಟ್ರಯಾಂಗಲ್ಸ್ ಆರ್ ಸಿಮಿಲರ್ ಟ್ರಯಾಂಗಲ್ಸ್, ಸಮರೂಪ ತ್ರಿಭುಜಗಳಾದವು. ಸೊ ಇವಾಗ ಸಮರೂಪ ಆದಾಗ ಅವುಗಳ ಅನುಪಾತಗಳು ಕರಸ್ಪಾಂಡಿಂಗ್ ಆ್ಯಂಗಲ್ಸ್, ಕರಸ್ಪಾಂಡಿಂಗ್ ಸೈಡ್ಸ್ ರೇಷೋಸ್, ಅವುಗಳ ಅನುರೂಪ ಬಾಹುಗಳ ಅನುಪಾತಗಳು ಸಮಾನುಪಾತದಲ್ಲಿರುತ್ತವೆ ಅಂತ ಹೇಳ್ಬೋದು. ಸೊ ದ್ಯಾಟ್ ಈಸ್ ಎ ಬಿ ಅಪಾನ್ ಎ ಡ್ಯಾಶ್ ಬಿ, ಅಥವಾ ನೀವು ಎ ಡ್ಯಾಶ್ ಬಿ ಅಪಾನ್ ಎ ಬಿ ಅಂತಲೂ ಬರಿಬೋದು, ಈಸ್ ಈಕ್ವಲ್ ಟು ಬಿ ಸಿ ಅಪಾನ್ ಬಿ ಸಿ ಡ್ಯಾಶ್ ಅಂತ ಹೇಳ್ತೀವಿ. ಅಂದರೆ ಸಮರೂಪ ತ್ರಿಭುಜಗಳಿದ್ದಾಗ ಅವುಗಳ ಅನುರೂಪ ಬಾಹುಗಳು ಸಮ ಅನುಪಾತದಲ್ಲಿರುತ್ತವೆ ಅಂಥೇಳಿ ನಾವು ಈ ಮೂಲಕ ತೋರಿಸ್ಕೊಡ್ತಾ ಇದ್ದೀವಿ. ಇಲ್ಲಿ ಒಂದು ಅಂಶವನ್ನು ಗಮನಿಸಬೇಕು. ಇಲ್ಲಿ ಛೇದ ದೊಡ್ಡದಿದ್ದಾಗ ರಚನೆಯಾಗಿರುವಂತಹ ನಮ್ಮ ತ್ರಿಭುಜ ಹೊರಗಡೆ ಇರ್ತದೆ, ಅಂದರೆ ನಮ್ಮ ದತ್ತ ತ್ರಿಭುಜ ಹೊರಗಡೆ ಇರ್ತದೆ. ಹೊಸದಾಗಿ ರಚನೆಯಾಗುವಂಥ ತ್ರಿಭುಜ ಅದೇನಾಗುತ್ತೆ, ಒಳಗಡೆ ಆಗುತ್ತೆ. ಒಂದು ವೇಳೆ ಛೇದದ ಬದಲಾಗಿ ಛೇದ ಚಿಕ್ಕದಾಗಿತ್ತಪ್ಪ ಅಂತಂದರೆ ಆವಾಗ ನಮ್ಮ ಮೂಲ ತ್ರಿಭುಜ ಒಳಗಡೆ ಇರ್ತದೆ, ಹೊಸದಾಗಿ ರಚನೆಯಾಗುವಂಥ ತ್ರಿಭುಜ ಹೊರಗಡೆ ಇರ್ತದೆ. ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾವು ಮುಂದಿನ ಒಂದು ಎಕ್ಸಾಂಪಲಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಕಮ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಹಲೋ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಮ್ಯಾಥ್ಸ್ ಮಾಸ್ಟರ್ ಕ್ಲಾಸ್. ಈಗಾಗಲೇ ನಾವು ಹಿಂದಿನ ಒಂದು ವಿಡಿಯೋದಲ್ಲಿ ರಚನೆಗಳ ಬಗ್ಗೆ ಅಭ್ಯಾಸವನ್ನು ಮಾಡಿದ್ದೀವಿ. ಆ ಒಂದು ರಚನೆಗಳ ಒಂದು ಅಭ್ಯಾಸದಲ್ಲಿ ರೇಖೆಯನ್ನು ಕೊಟ್ಟಾಗ ನಿಗದಿತ ಒಂದು ಅನುಪಾತದಲ್ಲಿ ಯಾವ ರೀತಿ ವಿಭಾಗಿಸಬೇಕು ಅನ್ನೋದನ್ನು ನಾವು ನೋಡಿದ್ದೀವಿ. ಇವತ್ತಿನ ದಿನ ರಚನೆಯ ಮುಂದುವರೆದಂತಹ ಭಾಗ ಸಮಾಂತರ ತ್ರಿಭುಜಗಳನ್ನು ಸಮರೂಪ ತ್ರಿಭುಜಗಳನ್ನು ನಾವು ಯಾವ ರೀತಿ ರಚಿಸಬೇಕು ಅನ್ನೋದನ್ನು ನೋಡೋಣ. ಸೊ ಸಮರೂಪ ತ್ರಿಭುಜಗಳನ್ನು ರಚಿಸಬೇಕಾದರೆ ನಿಗದಿತ ಒಂದು ಅಳತೆಯನ್ನು ಕೊಟ್ಟಿರ್ತಾರೆ. ಆ ಅಳತೆಯ ಒಂದು ತ್ರಿಭುಜವನ್ನು ರಚಿಸಿ ಆ ಕೊಟ್ಟಿರುವಂತಹ ಅನುಪಾತದ ಆಧಾರದ ಮೇಲೆ ಸಮರೂಪ ತ್ರಿಭುಜಗಳನ್ನು ರಚಿಸಬೇಕು. ಸೊ ಇಲ್ಲಿ ಎರಡು ಫ್ಯಾಕ್ಟರ್ಸ್ ಬರ್ತವೆ, ಅದನ್ನು ನಾನು ಮೊದಲಿಗೆ ನಿಮಗೆ ಕ್ಲಿಯರ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ ಛೇದ ದೊಡ್ಡದಿದ್ದಾಗ, ಉದಾಹರಣೆಗೆ ಒಂದು 2:3 ಇರುವಂತೆಯೇ ಒಂದು ಸಮರೂಪ ತ್ರಿಭುಜವನ್ನು ರಚಿಸಿ ಅಂತ ಹೇಳ್ತಾರೆ. ಒಂದು ಅಳತೆಯನ್ನು ಕೊಟ್ಟಿರ್ತಾರೆ, ಎ ಬಿ ಬಿ ಸಿ ಸಿ ಎ, ಈ 3 ಬಾಹುಗಳ ಅಳತೆಯ ಒಂದು ತ್ರಿಭುಜವನ್ನು ರಚಿಸಿ 2:3 ಇರುವಂತೆ ಒಂದು ಸಮರೂಪ ತ್ರಿಭುಜವನ್ನು ರಚಿಸಿ ಅಂಥೇಳಿ. ಸೊ ನೀವಿಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಏನಪ್ಪ ಅಂತಂದರೆ ಇಲ್ಲಿ ಅಂಶ ಮತ್ತು ಛೇದಗಳಲ್ಲಿ ಯಾವುದು ದೊಡ್ಡದಿದೆ. ಸೊ 2:3 ಅಂದಾಗ ಛೇದ ದೊಡ್ಡದಿದೆ. ಸೊ ಛೇದ ದೊಡ್ಡದಿದ್ದಾಗ ನಮ್ಮ ಮೂಲ ತ್ರಿಭುಜ ಏನಾಗುತ್ತೆಪ್ಪ ಅಂತಂದರೆ ಅದು ಹೊರಗಡೆ ಇರ್ತದೆ, ಹೊಸದಾಗಿ ರಚನೆಯಾಗುವಂಥ ತ್ರಿಭುಜ ಏನಾಗುತ್ತೆ, ಒಳಗಡೆ ಬರುತ್ತೆ. ಅದು ಯಾವ ರೀತಿ ಬರ್ತದೆ ಅನ್ನೋದನ್ನು ನಾನು ಈಗ ಒಂದು ಎಕ್ಸಾಂಪಲಲ್ಲಿ ನಿಮಗೆ ಬಿಡಿಸ್ತಾ ಇದ್ದೇನೆ. ಓಕೆ, ಅದೇ ರೀತಿಯಾಗಿ ಇನ್ನೊಂದು ಎಕ್ಸಾಂಪಲ್ ನಾನು ಬಿಡಿಸ್ತಾ ಇದ್ದೀನಿ ಒಂದು ಮುಂಬರುವಂಥ ಈ ಒಂದು ವಿಡಿಯೋದಲ್ಲಿ. ಏನಪ್ಪ ಅಂತಂದರೆ 7:5 ಇರುವಂತೆ, ಅಂದರೆ ಇಲ್ಲಿ 7 ಅಂಶ ಆಯಿತು, 5 ಛೇದ ಆಯಿತು. ಅಂದರೆ ಅಂಶ ದೊಡ್ಡದಾಯಿತು, ಛೇದ ಚಿಕ್ಕದಾಯಿತು. ಸೊ ಅಂಶ ದೊಡ್ಡದಾದಾಗ ನಮ್ಮ ಮೂಲ ತ್ರಿಭುಜ ಒಳಗಡೆ ಬರ್ತದೆ, ಮೂಲ ತ್ರಿಭುಜ. ಆಮೇಲೆ ಹೊಸದಾಗಿ ರಚನೆ ಆಗುವಂಥ ತ್ರಿಭುಜ ಅದೇನಾಗುತ್ತೆಪ್ಪ ಅಂತಂದರೆ ಹೊರಗಡೆ ಬರ್ತದೆ. ಸೊ ಈ 2 ಅಂಶಗಳನ್ನು ನಾವು ನೆನಪಿಟ್ಕೊಳ್ಬೇಕು. ಏನಪ್ಪ ಅಂತಂದರೆ ಛೇದ ದೊಡ್ಡದಿದ್ದಾಗ ಮೂಲ ತ್ರಿಭುಜ ಹೊರಗಡೆ, ಹೊಸದಾಗಿರುವಂಥ ತ್ರಿಭುಜ ಒಳಗಡೆ. ಆಮೇಲೆ ಅಂಶ ದೊಡ್ಡದಿದ್ದಾಗ
ಮೂಲ ತ್ರಿಭುಜ ಒಳಗಡೆ ಹೊಸದಾಗಿ ರಚನೆ ಆಗುವಂಥ ತ್ರಿಭುಜ ಅದು ಏನಾಗುತ್ತೆ, ಹೊರಗಡೆ ರಚನೆ ಆಗುತ್ತೆ. ಆ ಒಂದು ಸಮಸ್ಯೆಗಳನ್ನು ಯಾವ ರೀತಿ ಬಿಡಿಸಬೇಕು ಅನ್ನೋದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಈ ಒಂದು ವಿಡಿಯೋ ನಿಮ್ಮ ಒಂದು ಪರೀಕ್ಷೆಗೆ ಬಹಳ ಹೆಲ್ಪ್ಫುಲ್ ಆಗ್ತದೆ ಅಂತ ನಾನು ಭಾವಿಸಿದೆ. ಯಾಕಂದರೆ ಪ್ರತಿಯೊಂದು ಪರೀಕ್ಷೆಯಲ್ಲಿ ರಚನೆಗಳ ಮೇಲೆ ಸಾಕಷ್ಟು ಪ್ರಶ್ನೆಗಳನ್ನು ಅಥವಾ ಡೆಫಿನಿಟ್ ಕ್ವಶನ್ಸನ್ನು ಕೇಳ್ತಾರೆ 3 ಅಂಕಗಳಿಗೆ 4 ಅಂಕಗಳಿಗೆ. ಸೊ ಇದು ನಿಮಗೆ ಬಹಳ ಹೆಲ್ಪ್ಫುಲ್ ಆಗಿರ್ತಕ್ಕಂಥ ವಿಡಿಯೋ. ಈ ವಿಡಿಯೋನ ನೋಡಿದ ತಕ್ಷಣ ಕೇವಲ ನೋಡೋದಲ್ಲ, ಈ ವಿಡಿಯೋ ನೋಡಿದ ತಕ್ಷಣ ನೀವು ಪದೇ ಪದೇ ನೋಡಿ ರಚನೆಗಳನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಪ್ರಾಕ್ಟೀಸ್ ಮಾಡಿದ ನಂತರ ನೀವು ಕೂಡ ಸ್ವತಃ ಈ ರಚನೆಗಳನ್ನು, ಸಮರೂಪ ತ್ರಿಭುಜಗಳನ್ನು ಮಾಡಬಹುದು ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ಲೆಟ್ ಸ್ಟಾರ್ಟ್ ದ ಪ್ರೊಸೆಸ್. ಸಮಸ್ಯೆ ಏನಪ್ಪ ಅಂತಂದರೆ 5, 6, 7 ಅಂದರೆ 5 ಸೆಂಟಿಮೀಟರ್, 6 ಸೆಂಟಿಮೀಟರ್, 7 ಸೆಂಟಿಮೀಟರ್ ಇರುವಂತೆ ಒಂದು ತ್ರಿಭುಜವನ್ನು ರಚಿಸಿ 7:5 ಇರುವಂತೆ ಒಂದು ಸಮರೂಪ ತ್ರಿಭುಜವನ್ನು ರಚಿಸಿ ಅಂತ ಹೇಳ್ತಾ ಇದ್ದಾರೆ. ಈ ಎರಡೂ ಸಮಸ್ಯೆಗಳನ್ನು ಯಾವ ರೀತಿ ಬಿಡಿಸಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಎಸ್, ಕಮ್ ಟು ದಿಸ್ ವಿಡಿಯೋ. ಲೆಟ್ ಸ್ಟಾರ್ಟ್ ದ ಪ್ರೊಸೆಸ್. ದ ನೆಕ್ಸ್ಟ್ ಪ್ರಾಬ್ಲಮ್ ಈಸ್ 5, 6, 7 ಸೆಂಟಿಮೀಟರ್ ಇರುವಂತಹ ಒಂದು ತ್ರಿಭುಜವನ್ನು ರಚಿಸಬೇಕು. ತ್ರಿಭುಜದ 3 ಬಾಹುಗಳು 5, 6, 7 ಸೆಂಟಿಮೀಟರ್ ಇವೆ. ಸೊ ಇವಾಗ ನಾನು ದೊಡ್ಡದಾಗಿರ್ತಕ್ಕಂಥ ಬಾಹು 7 ಸೆಂಟಿಮೀಟರ್ ಇರುವಂಥ ಬಾಹು ಅದನ್ನು ಪಾದವನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಈ ತ್ರಿಭುಜವನ್ನು ಏನು ಹೇಳ್ತಿದ್ದಾರಪ್ಪ ಅಂತಂದರೆ 7:5 7:5 ಭಾಗಿಸುವಂತೆ ಒಂದು ಸಮರೂಪ ತ್ರಿಭುಜವನ್ನು ರಚಿಸಿ. 7:5. ಇಲ್ಲಿ ಗಮನಿಸಿ, ಇಲ್ಲಿ ಛೇದ ಚಿಕ್ಕದಾಗಿದೆ. ಹಿಂದಿನ ಒಂದು ಎಕ್ಸಾಂಪಲಲ್ಲಿ ಛೇದ ದೊಡ್ಡದಿತ್ತು. ಇದನ್ನು ಯಾವ ರೀತಿ ಮಾಡಬೇಕು ಏನು ಅನ್ನೋದನ್ನು ಈಗ ನಾನು ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ತ್ರಿಭುಜದ ಬಾಹುಗಳು 5, 6, 7 ಇವೆ. ಸೊ ಮೊದಲಿಗೆ ಪಾದವನ್ನು ತೆಗೆದುಕೊಳ್ಳೋಣ. 7 ಸೆಂಟಿಮೀಟರ್ ಪಾದ. ಸೊ 7 ಸೆಂಟಿಮೀಟರ್ ಸರಿಯಾಗಿ ಮಾರ್ಕ್ ಮಾಡ್ಕೊಳ್ಬೇಕು. ನಾನು ಪೆನ್ನಲ್ಲಿ ಬಿಡಿಸ್ತಾ ಇದ್ದೀನಿ, ಬಟ್ ನೀವು ಎಕ್ಸಾಂಪಲಲ್ಲಿ ಪೆನ್ಸಿಲನ್ನೇ ಯೂಸ್ ಮಾಡಬೇಕು. ಸೊ BC ಅಂತ ಹೇಳೋಣ, ಹೆಸರನ್ನು ಕೊಡ್ತೀನಿ. BC, ಪಾದ BC 7 ಸೆಂಟಿಮೀಟರ್ ಇದೆ. ಇವಾಗ ಇನ್ನು ಉಳಿದಿರ್ತಕ್ಕಂಥ 2 ಬಾಹುಗಳು 5 ಸೆಂಟಿಮೀಟರ್ ಮತ್ತು 6 ಸೆಂಟಿಮೀಟರ್ ಅದನ್ನು ಕೈವಾರದ ಸಹಾಯದಿಂದ, ಕಂಪಾಸ್ನ ಸಹಾಯದಿಂದ ಅಳತೆ ಮಾಡ್ಕೊಳ್ತೀರಿ. ಸೊ ದಿಸ್ ಈಸ್ 5 ಸೆಂಟಿಮೀಟರ್. ಯು ಕ್ಯಾನ್ ಸಿ ಹಿಯರ್, ದಿಸ್ ಈಸ್ 5 ಸೆಂಟಿಮೀಟರ್, ಎಕ್ಸಾಕ್ಟ್ಲಿ 5 ಸೆಂಟಿಮೀಟರ್. ಓಕೆ. ಸೊ B ಬಿಂದುವಿನ ಮೇಲೆ ಇಟ್ಕೊಂಡು ಒಂದು ಕಂಸವನ್ನು ಎಳಿತೀರಿ. ಕಂಸವನ್ನು ಎಳೆಯುವಾಗ ಒಂದೇ ಸಾರಿ ಎಳಿಬೇಕು, 2-3 ಸಾರಿ ಮಾಡಬಾರ್ದು. ದೆನ್ ಅನದರ್ ಸೈಡ್ 6 ಸೆಂಟಿಮೀಟರ್, ಇನ್ನೊಂದು ಬಾಹು 6 ಸೆಂಟಿಮೀಟರ್ ಇದೆ. ಸೊ ಕೈವಾರವನ್ನು ಇನ್ನೂ ಒಂದು ಸ್ವಲ್ಪ ಹಿಗ್ಗಿಸಿ 6 ಸೆಂಟಿಮೀಟರನ್ನು ಸರಿಯಾಗಿ ಅಳತೆಯನ್ನು ತೆಗೆದುಕೊಂಡು C ಬಿಂದುವಿನ ಮೇಲೆ ಇಟ್ಕೊಂಡು ಮತ್ತೊಂದು ಕಂಸವನ್ನು ಎಳೆಯೋಣ. ಸೊ ಇವಾಗ ಇಲ್ಲಿ ಒಂದು ಬಿಂದು ಸಿಗ್ತಾ ಇದೆ, ಅದಕ್ಕೆ ಹೆಸರು ಕೊಡೋಣ A ಅಂತ ಹೇಳಿ. ಸೊ ಇಲ್ಲಿ ABC ತ್ರಿಭುಜ ಇವಾಗ ರಚನೆ ಆಗ್ತಾ ಇದೆ. A ಮತ್ತು B ಬಿಂದುಗಳನ್ನು ಸೇರಿಸೋಣ. ದಟ್ ಈಸ್ 5 ಸೆಂಟಿಮೀಟರ್ ಆ್ಯಂಡ್ ಜಾಯಿನ್ ದ ಲೈನ್ಸ್ AC, ದಟ್ ಈಸ್ ಆಫ್ 6 ಸೆಂಟಿಮೀಟರ್. ಸೊ ಇವಾಗ ABC ಅನ್ನುವಂಥ ತ್ರಿಭುಜ ರಚನೆ ಆಯಿತು. ಇನ್ನು B ಬಿಂದುವಿನ ಮೇಲೆ ಇಟ್ಕೊಂಡು ಒಂದು ಲಘು ಕೋನ ಉಂಟಾಗುವಂತೆ ಒಂದು ಕಿರಣವನ್ನು ಎಳಿಬೇಕು. ಇಲ್ಲಿವರೆಗೆ ಪ್ರೊಸೀಜರ್ ಸೇಮ್ ಇರುತ್ತೆ ಎರಡೂ ಒಂದು ಎಕ್ಸಾಂಪಲ್ಸ್ಗಳಲ್ಲಿ. ಸೊ ದಿಸ್ ಈ BX ಕಿರಣವನ್ನು ಎಳೆದಿದ್ದೀವಿ. ಇವಾಗ ನಮಗೆ 7:5 ಈ ಒಂದು ಸಮರೂಪ ತ್ರಿಭುಜವನ್ನು ರಚಿಸಬೇಕಾಗಿದೆ. ಇಲ್ಲಿ 7 ಅನ್ನೋದು ಏನಪ್ಪ ಅಂತಂದರೆ ಅದು ಅಂಶದಲ್ಲಿದೆ. ಸೊ 7 ಅನ್ನುವಂಥ ಸಂಖ್ಯೆ ದೊಡ್ಡದಾಗಿದೆ, ಅಂದರೆ ದೊಡ್ಡದಾಗಿರ್ತಕ್ಕಂಥ ಸಂಖ್ಯೆಯ ಅಷ್ಟು ಸಮಭಾಗಗಳನ್ನು ನಾವು ಇಲ್ಲಿ ಮಾಡಬೇಕು, ಇಲ್ಲಿ ರಚನೆ ಮಾಡಬೇಕು. ಸೊ ಒಂದು ನಿಗದಿತ ಅಳತೆಯ ಕಂಸವನ್ನು ತೆಗೆದುಕೊಂಡು ಸೊ B ಬಿಂದುವಿನ ಮೇಲೆ ಅಳತೆಯನ್ನು ಬದಲಾಯಿಸದೆ 7 ಸಮಕಂಸಗಳನ್ನು ಎಳಿತಾ ಇದ್ದೀನಿ. 1, 2, 3, 4, 5, 6 ಮತ್ತು ಇದು 7. ಸೊ ಇಲ್ಲಿ ನೋಡಿ, ಇವುಗಳಿಗೆ ಹೆಸರನ್ನು ಕೊಡೋಣ. ದಿಸ್ ಇಸ್ B1, B2, B3, B4, B5, B6 ಆ್ಯಂಡ್ B7. ಹಿಂದಿನ ಎಕ್ಸಾಂಪಲ್ದಲ್ಲಿ ಕೊನೆಯ ಬಿಂದುವಿನಿಂದ Cಗೆ ಸೇರಿಸ್ತಾ ಇದ್ವಿ. ಆದರೆ ಇವಾಗ ಇಲ್ಲಿ ಅಂಶ ದೊಡ್ಡದಿರೋದರಿಂದ ನಾವೇನು ಮಾಡ್ತೀವಪ್ಪ ಅಂದರೆ 5 ಎಲ್ಲ B5 ಇದೆಯಲ್ಲ ಆ ಬಿಂದುವಿನಿಂದ Cಗೆ ಸೇರಿಸ್ತಾ ಇದ್ದೀವಿ.
ಲಾಸ್ಟ್ ಎಕ್ಸಾಂಪಲಲ್ಲಿ 2/3 ಇತ್ತು. ಸೊ 2/3 ಮೀನ್ಸ್ ಡಿನಾಮಿನೇಟರ್ ಛೇದ ದೊಡ್ಡದಿತ್ತು. ಸೊ ಛೇದ ದೊಡ್ಡದಿದ್ದಾಗ ಏನಾಗುತ್ತಪ್ಪ ಅಂತಂದರೆ ನಾವು ಕೊನೆಯ ಬಿಂದುವಿನಿಂದ ಏನು ಮಾಡ್ತಾಯಿದ್ವಿ, ಸೇರಿಸ್ತಾ ಇದ್ವಿ. ಇಲ್ಲಿ ಅಂಶ ದೊಡ್ಡದಿರೋದ್ರಿಂದ ಇದು ನಾವೇನು ಮಾಡ್ತೀವಪ್ಪ ಅಂತಂದರೆ ಇಲ್ಲಿ ಛೇದ ಚಿಕ್ಕದಾಗಿದೆಯಲ್ಲ ಅದು 5, ಆ 5ರಿಂದ ಏನು ಮಾಡ್ತೀವಪ್ಪ ಅಂತಂದರೆ ಈ ಬಿಂದುವನ್ನು ಸಿ ಬಿಂದುವನ್ನು ಸೇರಿಸ್ತಾ ಇದ್ದೀವಿ. ಅಂದರೆ ಅರ್ಥ ನಮಗೆ ರಚನೆ ಆಗಿರ್ತಕ್ಕಂಥ ತ್ರಿಭುಜ ಎ ಬಿ ಸಿ ಏನಿದೆಯಲ್ಲ, ಹೊಸದಾಗಿ ರಚನೆ ಆಗುವಂಥ ತ್ರಿಭುಜ ಅದು ಹೊರಗಡೆ ಬರುತ್ತೆ. ಆಗಲೇ ತ್ರಿಭುಜ ಏನಾಗಿತ್ತಪ್ಪ ಅಂತಂದರೆ ಅದು ಒಳಗಡೆ ಬಂದಿತ್ತು. ಇವಾಗ ಏನಾಗುತ್ತಪ್ಪ ಅಂದರೆ ಹೊಸದಾಗಿ ರಚನೆ ಆಗುವಂಥ ತ್ರಿಭುಜ ಅದು ಹೊರಗಡೆ ಬರೋದರಿಂದ ಸೊ ನಮ್ಮ ಮೂಲ ತ್ರಿಭುಜವನ್ನು ಮೊದಲಿಗೆ ಒಳಗಡೆ ತಗೊಳ್ಕೊಳ್ಬೇಕು. ಓಕೆ, ಯಾವಾಗ ಅಂಶ ದೊಡ್ಡದಿದ್ದಾಗ ಈ ಒಂದು ಮಾತನ್ನು ನೀವು ನೆನಪಿಟ್ಕೊಳ್ಬೇಕು. ಇವಾಗ ಪ್ರೊಸೀಜರ್ ಸೇಮ್ ಫಾಲೋ ಮಾಡಿಕೊಂಡು ಇಲ್ಲಿ B5Cಗೆ ಒಂದು ಸಮಾಂತರವಾಗಿರ್ತಕ್ಕಂಥ ಸರಳ ರೇಖೆಯನ್ನು ಎಳಿಬೇಕು. ಸೊ ಕೈವಾರದ ಸಹಾಯದಿಂದ ಒಂದು ನಿಗದಿತ ಅಳತೆಯ ಕೋನವನ್ನು ತೆಗೆದುಕೊಂಡು ಕಂಸವನ್ನು ಎಳಿತೀರಿ ಇಲ್ಲಿ. ಸೊ ಅದೇ ಅಳತೆಯನ್ನು ಇಟ್ಟುಕೊಂಡು ಇಲ್ಲಿ B7 ಮೇಲೆ ಅಂದರೆ ಇಲ್ಲಿ ನಾವು ಸಮಾಂತರ ಸರಳ ರೇಖೆಯನ್ನು ಎಳಿಬೇಕಾಗಿದೆ. ಸೊ ಇಲ್ಲಿ ಕಂಸವನ್ನು ಎಳಿತಾ ಇದ್ದೀರಿ. ಸೊ ಈಗ ರೇಖೆಯ ಮೇಲೆ ಇಲ್ಲಿ ಕತ್ತರಿಸ್ತಾ ಇದೆ. ಸೊ ನಿಖರವಾಗಿರ್ತಕ್ಕಂಥ ಕೋನವನ್ನು ಅಳಿತಾ ಇದ್ದೀವಿ. ಈಗ ನಿಖರವಾಗಿರ್ತಕ್ಕಂಥ ಕೋನವನ್ನು B5ನಲ್ಲಿ ಉಂಟಾಗಿರ್ತಕ್ಕಂಥ ಕೋನವನ್ನು ಅಳೆದುಕೊಂಡು ಸರಿಯಾಗಿ ಕೋನವನ್ನು ಅಳಿಬೇಕು. ಸ್ವಲ್ಪ ವೇರಿಯೇಷನ್ ಆದರೂ ಅದು ಪ್ಯಾರಲಲ್ ಲೈನ್ಸ್ ಬರೋದಿಲ್ಲ. ಸೊ ಈ ಬಿಂದುವಿನ ಮೇಲೆ ಇಟ್ಟುಕೊಂಡು ನಾನೀಗ ಏನು ಮಾಡ್ತೇನಪ್ಪ ಅಂತಂದರೆ ಕಂಸವನ್ನು ಕತ್ತರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಈಗ ಇಲ್ಲಿ ಕತ್ತರಿಸಿದೆ ಅದು. ಓಕೆ, ಸೊ ಕಂಸವನ್ನು ಸ್ವಲ್ಪ ಮೊದಲಿಗೆ ದೊಡ್ಡ ತೊಗೊಂಡ್ಬಿಟ್ರೆ ಬಹಳ ಒಳ್ಳೆಯದು. ಇವಾಗ ಈ ಬಿ ಸಿ ರೇಖೆಯನ್ನು ವೃದ್ಧಿಸ್ಕೊಳ್ಳೋಣ. ಯಾಕಪ್ಪ ಅಂದರೆ ಈಗ ಪ್ಯಾರಲಲ್ ಲೈನನ್ನು ಡ್ರಾ ಮಾಡಬೇಕಲ್ಲ. ಸೊ ಅದ್ರ ಸಲುವಾಗಿ ಸೊ ಬಿ ಸಿ ರೇಖೆಯನ್ನು ಸ್ವಲ್ಪ ವೃದ್ಧಿಸ್ಕೊಳ್ತಾ ಇದ್ದೀನಿ. ಬಿ ಸಿ ರೇಖೆಯನ್ನು ವೃದ್ಧಿಸ್ಕೊಳ್ತಾ ಇದ್ದೀವಿ. ಇವಾಗ ಇಲ್ಲಿ ಕತ್ತರಿಸಿರ್ತಕ್ಕಂತಹ ಕಂಸಗಳ ಮೂಲಕ ಹಾಯ್ದು ಹೋಗುವಂತೆ ಒಂದು ಸಮಾಂತರ ಸರಳ ರೇಖೆಯನ್ನು ಎಳಿಬೇಕು. Exactly, it is passing through the point B7 and the arcs cutting here. ಸೊ ಇವೆರಡು ಸಮಾಂತರ ಸರಳ ರೇಖೆಗಳಾದವು. ಸೊ ದಿಸ್ ಇಸ್ B7 C' ಅಂತೇಳಿ. ಇನ್ನು C' ಇಲ್ಲಿ ಒಂದು ಸಮಾಂತರ ರೇಖೆ ಅಂದರೆ ಎ ಸಿಗೆ ಸಮಾಂತರವಾಗಿರ್ತಕ್ಕಂಥ ಸರಳ ರೇಖೆಯನ್ನು ಎಳಿಬೇಕು. ಸೊ ಸೇಮ್ ಪ್ರೊಸೀಜರ್ ಇಲ್ಲೂ ಕೂಡ ಫಾಲೋ ಮಾಡ್ತೀವಿ. ಸಿ ಬಿಂದುವಿನಲ್ಲಿ ಇಟ್ಕೊಂಡು ಒಂದು ಕಂಸವನ್ನು ಎಳಿಬೇಕು. ಅದೇ ಕಂಸವನ್ನು C' ಇಟ್ಕೊಂಡು ನಾವು ಅಳಿತೀವಿ. ಇಲ್ಲಿ ನಿಖರವಾಗಿರ್ತಕ್ಕಂಥ ಕೋನವನ್ನು ಅಳತೆ ಮಾಡ್ತೀರಿ. ಸೊ ನಿಖರವಾಗಿರುವಂತಹ ಕೋನವನ್ನು ಅಳತೆ ಮಾಡಿಕೊಂಡು ಇಲ್ಲಿ ಇದನ್ನು ಕತ್ತರಿಸಿ ಇವಾಗ C' ಒಂದು ರೇಖೆಯನ್ನು ಎಳಬೇಕು. ಅದಕ್ಕಿಂತ ಮುಂಚೆ ಎ ಬಿಯನ್ನು ಒಂದು ಸ್ವಲ್ಪ ವೃದ್ಧಿಸೋಣ. ಆಗಲೇ ನಾವು ಬಿ ಸಿಯನ್ನು ವೃದ್ಧಿಸಿದ ಹಾಗೆ, ಯಾಕಪ್ಪ ಅಂತಂದರೆ ಅದು ರೇಖೆಯನ್ನು ಕತ್ತರಿಸ್ತದೆ ಅಲ್ಲಿ. ಸೊ ದಿಸ್ ಈಸ್ C'. This is C' and ಇವಾಗ ಇದಕ್ಕೆ ಹೆಸರು ಕೊಡೋಣ A' ಅಂತ ಹೇಳಿ. ಸೊ ನಮಗೆ ಹೊಸದಾಗಿ ರಚನೆ ಆಗಿರ್ತಕ್ಕಂಥ ತ್ರಿಭುಜ ಇಲ್ಲಿ ನೋಡಿ A' B C'. ಇದು ಹೊರಗಡೆ ರಚನೆ ಆಗಿದೆ. ಅಂದರೆ ಹೊಸದಾಗಿ ರಚನೆ ಆಗಿರುವಂಥ ತ್ರಿಭುಜ ಹೊರಗಡೆ ಇದೆ. ಅಂದರೆ ಅರ್ಥ ಅಂಶ ದೊಡ್ಡದಿದ್ದಾಗ ಹೊಸದಾಗಿ ರಚನೆ ಆಗುವಂಥ ತ್ರಿಭುಜ ಹೊರಗಡೆ ಬರ್ತದೆ. ಛೇದ ದೊಡ್ಡದಿದ್ದಾಗ ಹೊಸದಾಗಿ ರಚನೆ ಆಗುವಂಥ ತ್ರಿಭುಜ ಒಳಗಡೆ ಬರ್ತದೆ. ಇದು ನಮಗೆ ಗೊತ್ತಿರಬೇಕಾಗಿರ್ತಕ್ಕಂಥ ಅಂಶ. ಸೊ ಇವಾಗ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ A' B C' ಆ್ಯಂಗಲ್ ಬಿ ಈಸ್ ಕಾಮನ್. ಆಗಲೇ ಹೇಳಿದ್ದೀನಿ, ಸೇಮ್ ಪ್ರೊಸೀಜರ್. ಆ್ಯಂಗಲ್ ಬಿ ಈಸ್ ಕಾಮನ್. ಎರಡೂ ತ್ರಿಭುಜಗಳಿಗೆ ಕೋನ್ ಬಿ ಏನಿದೆ ಸಾಮಾನ್ಯ ಕೋನವಾಗಿದೆ. ಇದು ಸಾಮಾನ್ಯ ಕೋನ, ಕಾಮನ್ ಆ್ಯಂಗಲ್ ಅಂತ ಹೇಳ್ತೀವಿ. ದಿಸ್ ಈಸ್ ಕಾಮನ್ ಆ್ಯಂಗಲ್. ಅದೇ ರೀತಿಯಾಗಿ ಆ್ಯಂಗಲ್ A = A', ಆ್ಯಂಗಲ್ A = A' ಆ್ಯಂಡ್ ಆ್ಯಂಗಲ್ C = ಆ್ಯಂಗಲ್ C'. ಯಾಕಪ್ಪ ಅಂದರೆ ದೇ ಆರ್ ಕರೆಸ್ಪಾಂಡಿಂಗ್ ಆ್ಯಂಗಲ್. ಸೊ ಆ್ಯಂಗಲ್ BAC is equal to BA'C'. ಅದೇ ರೀತಿ ಆ್ಯಂಗಲ್ BCA is equal to ಆ್ಯಂಗಲ್ BC'.
A dash, BC dash, A dash, they are called as the corresponding angles. ಅನುರೂಪ ಕೋನಗಳು, ಅನುರೂಪ ಕೋನಗಳು. ಸೊ ಈ ಮೂರು ಕೋನಗಳು ಪರಸ್ಪರ ಸಮನಾಗಿರೋದರಿಂದ ಕೋನ ಸಿದ್ಧಾಂತದ ಅನ್ವಯ, ಕೋನದ ಸಿದ್ಧಾಂತದ ಅನ್ವಯ ಅಕಾರ್ಡಿಂಗ್ ಟು ದ ಆ್ಯಂಗಲ್ ಕ್ರೈಟೇರಿಯಾ ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಎ ಡ್ಯಾಶ್ ಬಿ ಡ್ಯಾಶ್ ಸಿ ಡ್ಯಾಶ್. ಇವಾಗ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಎ ಡ್ಯಾಶ್ ಬಿ ಡ್ಯಾಶ್ ಸಿ ಡ್ಯಾಶ್ ಸಮರೂಪ ತ್ರಿಭುಜಗಳದು. ಸೊ ಸಮರೂಪ ತ್ರಿಭುಜಗಳಿದ್ದಾಗ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದಿರ್ತಕ್ಕಂಥ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮ ಅನುಪಾತದಲ್ಲಿ ವಿಭಾಗಿಸ್ತದೆ. ಅಂದರೆ ಮೂಲ ಸಮಾನುಪಾತತೆಯ ಪ್ರಮೇಯದ ಅನ್ವಯ ನಾವು ತಿಳ್ಕೊಂಡಿದ್ದೀವಿ. ದೇರ್ಫೋರ್ ವಿ ಕ್ಯಾನ್ ಸೇ ಎ ಬಿ ಅಪಾನ್ ಎ ಡ್ಯಾಶ್ ಬಿ ಇಸ್ ಈಕ್ವಲ್ ಟು ಬಿ ಸಿ ಅಪಾನ್ ಬಿ ಸಿ ಡ್ಯಾಶ್. ನೀವು ಇನ್ನೊಂದು ಬಾಹುವನ್ನು ತೆಗೆದುಕೊಳ್ಬೋದು, ಎ ಸಿ ಅಪಾನ್ ಎ ಡ್ಯಾಶ್ ಸಿ ಡ್ಯಾಶ್ ಅಂತಲೂ ಬರೀಬಹುದು, ಎ ಸಿ ಅಪಾನ್ ಎ ಡ್ಯಾಶ್ ಸಿ ಡ್ಯಾಶ್. ಸೊ ಇವಾಗ ನಾವು ಎರಡು ಹೊಸವಾಗಿರ್ತಕ್ಕಂಥ ತ್ರಿಭುಜವನ್ನು ರಚನೆ ಮಾಡಿದ್ದೀವಿ. ಯಾವತ್ತಪ್ಪ ಅಂದರೆ ಎ ಡ್ಯಾಶ್ ಬಿ ಸಿ ಡ್ಯಾಶ್ ಯಾವ ರೇಷಿಯೋದಲ್ಲಿ 7:5 ರೇಷಿಯೋದಲ್ಲಿ. ಈಗ ನಮ್ಮದರ ಮೂಲ ತ್ರಿಭುಜ 5 ಇತ್ತು ಅಂದರೆ ಇದು ಎಷ್ಟಿದೆಪ್ಪ ಅಂತಂದರೆ 7 ರೇಷಿಯೋ ಒಳಗಿದೆ. ಸೊ ದಿಸ್ ಈಸ್ ಹೌ ವಿ ಹ್ಯಾವ್ ಪ್ರಿಪೇರ್ಡ್ ದ ಸಿಮಿಲರ್ ಟ್ರಯಾಂಗಲ್ಸ್ ಬೈ ಯೂಸಿಂಗ್ ದ ಕನ್ಸ್ಟ್ರಕ್ಷನ್. ಸೊ ರಚನೆಗಳಲ್ಲಿ ನೀವು ಪರೀಕ್ಷೆಯಲ್ಲಿ ಭಾಳ ಸುಲಭವಾಗಿ ಅಂಕಗಳನ್ನು ಗಳಿಸಬಹುದು. ಇದನ್ನು ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಇಲ್ಲಿ ಕೈವಾರದ ಸಹಾಯದಿಂದ ಸಮಾಂತರ ರೇಖೆಗಳನ್ನು ಎಳೆಯುವಾಗ ಬಹಳ ಕೇರ್ಫುಲ್ಲಾಗಿ ಕಂಸಗಳನ್ನು ಎಳೆದು ನಿಖರವಾಗಿರ್ತಕ್ಕಂಥ ಕೋನದಿಂದ ಕಂಸವನ್ನು ಕತ್ತರಿಸಿ ಸಮಾಂತರ ರೇಖೆಗಳನ್ನು ಎಳೆಯಬೇಕು. ಇದು ಒಂದು ಅಂಶ ನೀವು ಗಮನದಲ್ಲಿಟ್ಕೊಳ್ಬೇಕು. ನಂತರ ಅದೇ ಸೇಮ್ ಪ್ರೊಸೀಜರ್ನ ಇಲ್ಲೂ ಕೂಡ ಫಾಲೋಅಪ್ ಮಾಡಿ ಹೊಸದಾಗಿರ್ತಕ್ಕಂಥ ತ್ರಿಭುಜವನ್ನು ರಚನೆ ಮಾಡಬೇಕು. ಒಂದು ಮಾತನ್ನು ನೀವು ಕ್ಲಿಯರ್ನಾಗಿ ನೆನ್ಪಿಟ್ಕೊಳ್ಳಿ, ಅನುಪಾತ 2:3 ಮತ್ತು 7:5 ಈ ಎರಡು ಒಂದು ಎಕ್ಸಾಂಪಲ್ಸ್ಗಳನ್ನು ಇಲ್ಲಿ ಸಾಲ್ವ್ ಮಾಡಿದ್ದೀನಿ ನಾನು ಇವಾಗ. ಸೊ ಇಲ್ಲಿ ಛೇದದೊಡೆದಿದ್ದಾಗ ಏನಾಯ್ತಪ್ಪ ಅಂತಂದರೆ ತ್ರಿಭುಜದ ಹೊರಗಡೆ ಬಿಂದುವಿನಿಂದ ಮೊದಲನೇ ತ್ರಿಭುಜ ರಚನೆ ಆಗುತ್ತೆ. ಅಂದರೆ ಹೊಸ ತ್ರಿಭುಜ ಏನಾಗುತ್ತಪ್ಪ ಅಂದರೆ ಅದು ಒಳಗಡೆ ಬರುತ್ತೆ, ಹೊಸ ತ್ರಿಭುಜ ಒಳಗಡೆ ಬರುತ್ತೆ. ಇಲ್ಲೇನಾಯಿತು, ಅಂಶ ದೊಡ್ದಿದ್ದಾಗ ಹೊಸ ತ್ರಿಭುಜ ಹೊರಗಡೆ. ಸೊ ಇಷ್ಟು ನೆನ್ಪಿಟ್ಕೊಂಡ್ಬಿಟ್ಟು, ಹೊಸ ತ್ರಿಭುಜ ಹೊರಗೆ, ನ್ಯೂ ಟ್ರಯಾಂಗಲ್ ಈಸ್ ಔಟ್ಸೈಡ್. ಛೇದ ದೊಡ್ದಿತ್ತಪ್ಪ ಅಂತಂದರೆ ಹೊಸ ತ್ರಿಭುಜ ಒಳಗಡೆ. ಸೊ ಇದು ಒಳಗಡೆ ಬರಬೇಕಂದ್ರೆ ಕೊನೆಯ ಬಿಂದುವಿನಿಂದ ಮೊದಲು ಸೇರಿಸಬೇಕು. ಇಲ್ಲಿ ಏನು ಮಾಡ್ತೀವಿ, ಇಲ್ಲಿ ಯಾವ ರೇಷಿಯೋ ಇರ್ತದಲ್ಲ, ಅದು ಸಣ್ಣ ಸಂಖ್ಯೆ ಇರ್ತದಲ್ಲ, ಆ ಬಿಂದುವಿನಿಂದ ಮೊದಲು ಸೇರಿಸ್ಕೊಂಡು ನಂತರ ಹೊರಗಡೆ ನಾವು ಪ್ಯಾರಲಲ್ ಲೈನ್ನ ಡ್ರಾ ಮಾಡಿ ಒಂದು ಚಿತ್ರವನ್ನು ಬಿಡಿಸಬೇಕು. ಸೊ ಈ ಪ್ರೊಸೀಜರ್ನ ನೀವು ಫಾಲೋಅಪ್ ಮಾಡಿ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಬಹುದು ಅಂತ ನಾನು ಭಾವಿಸ್ತಾ ಇದ್ದೀನಿ. ಮುಂದಿನ ಒಂದು ವಿಡಿಯೋದಲ್ಲಿ ಹೌ ಟು ಡ್ರಾ ಆ ಟ್ಯಾಂಜೆಂಟ್ ಫ್ರಮ್ ದ ಎಕ್ಸ್ಟರ್ನಲ್ ಪಾಯಿಂಟ್, ಒಂದು ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಯಾವ ರೀತಿ ಸ್ಪರ್ಶಕವನ್ನು ಎಳೆಯಬಹುದು ಅನ್ನೋದನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಅಲ್ಲಿಯವರೆಗೆ ತಮ್ಮೆಲ್ಲರಿಗೂ ಶುಭವಾಗಲಿ ಅಂತ ಹಾರೈಸ್ತಾ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.